ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನು ಇಲ್ಲಿ ಹೊಡೆದ ಹಾಲಿಂದ ಪನ್ನೀರನ್ನು ಮಾಡ್ತಾ ಇದ್ದೇನೆ. ಅಂದರೆ ಇದು ಅರ್ಧ ಲೀಟರ್ ಹಾಲು. ಬಿಸಿ ಮಾಡುವಾಗ ಇದು ಹೊಡೆದು ಹೋಯಿತು. ಕೆಲವೊಮ್ಮೆ ಉಪ್ಪು ಹುಳಿ ಏನಾದರೂ ತಾಗಿದ್ರೆ ಹಾಲು ಒಡೆದು ಹೋಗುತ್ತೆ. ಈ ಹಾಲನ್ನು ಬಿಸಾಡಬೇಕಂತ ಇಲ್ಲ, ಹೊಡೆದ ಹಾಲು ಇದರಿಂದಲೇ ಪನ್ನೀರನ್ನು ಮಾಡಬಹುದು. ಈಗ ನೀವು ನೋಡ್ಬೋದು, ಒಮ್ಮೆ ಹೊಡೆದು ಹೋದ್ಮೇಲೆ ನೀರು ಸಪ್ರೇಟ್ ಆಗುತ್ತೆ ಮತ್ತು ಅದರಲ್ಲಿರುವ ಹಾಲು ಉಂಟಲ್ಲ, ಅಂದರೆ ಅದರ ಕೆನೆ ಅಂತ ಹೇಳ್ತಾರೆ, ಕೆನೆ ಅಂದರೆ ದಪ್ಪ ಇರುತ್ತೆ, ಅದು ಸಪ್ರೇಟ್ ಆಗುತ್ತೆ. ಒಂಥರ ಮುದ್ದೆ ಥರ ಬರುತ್ತೆ ಸೈಡಲ್ಲಿ. ಇದಕ್ಕೆ ನಾನು ಸ್ವಲ್ಪ ಲಿಂಬೆಯನ್ನು ಹಿಂಡ್ತೇನೆ, ಯಾಕೆಂದರೆ ಲಿಂಬೆ ರಸ ಹಾಕಿದರೆ ಅದು ಬೇಗನೆ ಸರಿಯಾಗಿ ಮುದ್ದೆ ಆಗುತ್ತೆ. ಹಾಗೆ ಸಣ್ಣ ತುಂಡು ನೋಡಿ, ಅರ್ಧ ಲೀಟರ್ಗೆ ಸ್ವಲ್ಪ 1 ಚಮಚ ಹಾಕಿದ್ರೂ ಸಾಕು. ಈಗ ಇದು ಬಿಸಿ ಮಾಡ್ತಾ ಮಾಡ್ತಾ ನೀರು ಸಪ್ರೇಟ್ ಆಗುತ್ತೆ. ಇದರದ್ದು ಒಂದು ಬಿಸಿ ಬರಬೇಕು, ಅಂದರೆ ಒಂದು ಬಾಯ್ಲ್ ಬರಬೇಕು ಇದರದ್ದು ಸರಿಯಾಗಿ. ಮತ್ತು ಚಮಚದಲ್ಲಿ ಈ ರೀತಿ ಮಾಡ್ತಾ ಇದ್ದರೆ ಸರಿಯಾಗಿ ಪ್ರಾಪರ್ ಅದು ಸಪ್ರೇಟ್ ಆಗುತ್ತೆ. ನೋಡಿ, ಒಂದು ಈ ರೀತಿ ಬರಬೇಕು. ಮತ್ತೆ ಇದನ್ನು ಗ್ಯಾಸನ್ನು ಬಂದ್ ಮಾಡಿ, ಈಗ ನೀವು ನೋಡ್ಬೋದು ಇದರ ನೀರು ಕಂಪ್ಲೀಟಾಗಿ ಅದು ಸಪ್ರೇಟ್ ಆಗಿದೆ. ನೋಡಿ, ಈ ರೀತಿ ಬರಬೇಕು. ಈಗ ಇದು ಗ್ಯಾಸ್ ಬಂದ್ ಮಾಡಿ ಸ್ವಲ್ಪ ಹೊತ್ತು ಕೂಲಾಗಲಿಕ್ಕೆ ಬಿಡುವ. ನೋಡಿ, ಈ ರೀತಿ ಆಗಬೇಕು. ತುಂಬ ಮಂದಿ ಹೊಡೆದ ಹಾಲನ್ನು ಬಿಸಾಡ್ತಾರೆ, ಬಿಸಾಡಬೇಕಂತ ಇಲ್ಲ, ಅದರಲ್ಲಿ ಪನ್ನೀರ್ ಮಾಡಿದರೆ ಆಯಿತು. ಈಗ ನಾನು ಈ ಬಟ್ಟೆಯನ್ನು ತಗೊಂಡಿದ್ದೇನೆ, ಒಂಥರ ಶಾಲ್ ರೀತಿಯಲ್ಲಿ, ಅಂದರೆ ತೆಳು ಇರಬೇಕು ಈ ಬಟ್ಟೆ. ಇದರಲ್ಲಿ ಸೋಸಿ ತೆಗೆಯುವ, ಅಂದರೆ ನೀರು ಸಪ್ರೇಟ್ ಮಾಡಿ ಈ ರೀತಿ ಹಾಕಬೇಕು. ಆಗ ಇದರ ನೀರು ಸಪ್ರೇಟ್ ಆಗುತ್ತೆ. ಸ್ಟ್ರೈನರಲ್ಲಿ ಮಾಡಿದರೆ ಅದು ಕೆಲವು ಇದು ಹೋಗುತ್ತೆ ನೀರಿನೊಟ್ಟಿಗೆ, ಅದಕ್ಕೋಸ್ಕರ ಈ ರೀತಿ ಮಾಡಿದರೆ ಈಸಿ ಅನಿಸುತ್ತೆ. ನೀವು ನೋಡ್ಬೋದು, ಈಗ ಕಂಪ್ಲೀಟ್ ನೀರು ಸಪ್ರೇಟ್ ಆಗಿದೆ. ಮತ್ತು ಅದರಲ್ಲಿರುವ ನೋಡಿ ಈ ರೀತಿ ಹಾಲಿದ್ದು ನೋಡಿ ಮುದ್ದೆ ರೀತಿ ಈ ರೀತಿ ಇದರಲ್ಲಿ ಗಂಟು ಕಟ್ಟಿ ಇಡಬೇಕು. ಒಂದು 4 ಗಂಟೆ ಈ ರೀತಿ ಗಂಟು ಕಟ್ಟಿಟ್ಟರೆ ಅದು ನೀರೆಲ್ಲ ಎಳೆದು ಹೋಗಿ ಅದು ಅಲ್ಲೇ ಮುದ್ದೆ ಥರ ಆಗುತ್ತೆ. ಈಗ ಇದನ್ನು ನಾನು ಯಾವುದೇ ಒಂದು ಪಾತ್ರೆ ಮೇಲೆ ಇಟ್ಟು, ಅಂದರೆ ಸರಿಯಾಗಿ ನೀರು ಹೋಗಲಿ ಅಂತ ನಾನು ಇದರ ಮೇಲೆ ಇಡ್ತಾ ಇದ್ದೇನೆ. ಈ ರೀತಿ ಇಟ್ಟರೆ ಮುದ್ದೆ ಮಾಡಿ ಇದರ ಮೇಲೆ ಒಂದು ಭಾರಿ ವಸ್ತು ಇಡಬೇಕು. ನಾನು ಇದರದ್ದೇ ಕಲ್ಲು ಉಂಟಲ್ಲ, ಅಂದರೆ ಜಜ್ಜುದು, ಅದರ ಮೇಲೆ ಇಡ್ತಾ ಇದ್ದೇನೆ. ಹೀಗೆ ಇಟ್ಟರೆ ಅದು ನೀರೆಲ್ಲ ಇಳಿದು ಹೋಗುತ್ತೆ. ಮತ್ತು 2 ಗಂಟೆ ಆದಮೇಲೆ ಇದು ದಪ್ಪ ಆಗುತ್ತೆ. ಬೇಕಾದರೆ ಈ ರೀತಿ ಕೂಡ ಇಡ್ಬೋದು. ನೋಡಿ, ಈ ರೀತಿ ಸ್ಟ್ರೈನರ್ ಇಟ್ಟು ಇದರ ಮೇಲೆ ಇಡ್ಬೋದು. ನಿಮಗೆ ಯಾವ ರೀತಿ ಈಸಿ ಆಗುತ್ತೆ ಆ ರೀತಿ ಇಟ್ಟರೆ ಆಯಿತು. ಅದೆಲ್ಲ ನೀರು ಸರಿಯಾಗಿ ಇಳಿದು ಹೋಗಬೇಕು. ಈಗ ನೋಡಿ, 2 ಗಂಟೆ ಆಯಿತು. ನೋಡಿ, ಎಲ್ಲ ಇದು ಆಗಿ ದಪ್ಪಾಗಿದೆ. ನಾನು ತೆಗಿತಾ ಇದ್ದೇನೆ, ನೀವು ನೋಡಿ ಯಾವ ರೀತಿ ಪನ್ನೀರ್ ಬಂದಿದೆ ಅಂದರೆ ನೋಡಿ, ಈ ರೀತಿ ದಪ್ಪಾಗಿ ಈ ರೀತಿ ಬಂದಿದೆ. ತುಂಬ ಸಾಫ್ಟ್ ಈ ಪನ್ನೀರ್. ಇದನ್ನು ನಿಮಗೆ ಎಷ್ಟು ದೊಡ್ಡ ಸೈಜ್ ಬೇಕೋ ಆ ರೀತಿ ಕಟ್ ಮಾಡಿದರೆ ಆಯಿತು. ಕ್ಯೂಬ್ ಶೇಪಲ್ಲಿ ನೋಡ್ಬೋದು ಎಷ್ಟು ಸಾಫ್ಟ್. ಇದು ಒಂದು ಅರ್ಧ ಲೀಟರ್ ಹಾಲಿದ್ದು ಇಷ್ಟು ದೊಡ್ಡ ಪನ್ನೀರ್ ಸಿಕ್ಕಿತು. ತುಂಬ ಮಂದಿ ಇದನ್ನು ಬಿಸಾಡಬೇಕಂತ ಇಲ್ಲ. ಹೊಡೆದ ಹಾಲನ್ನು ಈ ರೀತಿ ಈಸಿಯಾಗಿ ಪನ್ನೀರ್ ಮಾಡ್ಬೋದು. ತುಂಬ ಸಾಫ್ಟ್ ಮತ್ತು ತುಂಬ ಟೇಸ್ಟ್ ಆಗುತ್ತೆ. ಇದು ನಿಮಗೆ ಗ್ರೇವಿ ಮಾಡ್ಬೋದು ಮತ್ತು ಫ್ರೈ ಮಾಡ್ಬೋದು. ನೋಡಿ, ಮಕ್ಕಳಿಗೆ ಈ ರೀತಿ ಕೂಡ ಒಂದು ಮಗುವಿಗೆ ಸಾಕು ಇದನ್ನು ಫ್ರೈ ಮಾಡಿ ಕೊಡಲಿಕ್ಕೆ. ಅಷ್ಟೆಲ್ಲ ದೊಡ್ಡವರು ಕೂಡ ತಿನ್ಬೋದು, ಹಾಗೇನಿಲ್ಲ, ಮಕ್ಕಳಿಗೆ ಕೊಡಬೇಕಂತ ಇಲ್ಲ. ನೋಡಿ, ಈ ರೀತಿ ಕ್ಯೂಬ್ ಶೇಪಲ್ಲಿ ಕಟ್ ಮಾಡಿ ಇದನ್ನು ನಾನು ಈಗ ಫ್ರೈ ಮಾಡ್ತೇನೆ. ತುಂಬ ಈಸಿ ಇದು ಮಾಡಲಿಕ್ಕೆ, ನೀವು ನೋಡಿದ್ರಲ್ಲ, ತುಂಬ ಈಸಿಯಾಗಿ. ಮತ್ತು ಹೊಡೆಯದಿದ್ರೂ ಹಾಲು ನಾವು ಸ್ವಲ್ಪ ಲೆಮನ್ ಜ್ಯೂಸ್ ಹಾಕಿ ಕೂಡ ಅಂದರೆ ಮಾಡ್ಬೋದು, ಆಗ ಹೊಡೆಯುತ್ತದೆ ಲೆಮನ್ ಜ್ಯೂಸ್ ಹಾಕಿದರೆ. ನೋಡಿ, ಇದನ್ನು ಈಗ ನಾನು ಸ್ವಲ್ಪ ಸಾಸ್ ರೆಡಿ ಮಾಡಿದ್ದೇನೆ. ಡಿಪ್ ಮಾಡಿ ಈ ರೀತಿ ಬಟರಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಸೂಪರ್ ಆಗುತ್ತೆ, ಸೂಪರ್ ಟೇಸ್ಟಿ ಕೂಡ. ನೋಡಿ, ನಾನಿಲ್ಲಿ 4-5 ಸಾಸ್ ಮಿಕ್ಸ್ ಮಾಡಿ ಇದರ ಜೊತೆ ನಾನು ಡಿಪ್ ಮಾಡಿ ಫ್ರೈ ಮಾಡ್ತಾ ಇದ್ದೇನೆ.
ಸೂಪರ್ ಆದ ರೆಸಿಪಿ ಕೂಡ ಆಯಿತು ನಂದು. ಹಾಗೆ ನೀವು ಕೂಡ ಈ ರೀತಿ ಮನೆಯಲ್ಲೇ ಈ ರೀತಿ ಸಾಫ್ಟ್ ಪನ್ನೀರನ್ನು ಮಾಡಬಹುದು, ತುಂಬ ಈಸಿ ಮಾಡಲಿಕ್ಕೆ ಕೂಡ. ಹಾಗೆ ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.